ಇಷ್ಟ ಆಗೋದು ಅಂತಂದ್ರೆ ಇದು ಬಾಳೆಹಣ್ಣು. ನಮ್ಗೆ ಯಾವುದು ಫ್ರೀ ಆಗಂತ ಏನು ಕೊಡ್ತಾ ಇಲ್ಲ. ಮೆಡಿಕಲ್ ಒಂದು ನಮಗೆ ಫ್ರೀ ಇದೆ ಅಷ್ಟೇ, ಬಿಟ್ರೆ ಸ್ಕೂಲ್ ಫೀಸು ಒಂದು ಅಂತ ಹೇಳ್ಬಿಟ್ಟು ಅಲ್ಲಿ ಬುಕ್ ಮಾಡಿದೆ. ಈ ಶರ್ಟ್ ಒಂದು ನಿಮಗೆ ನಾನು ಅನ್ಕೊಂಡಂಗೆ ಒಂದು ಸರ್ಪ್ರೈಸ್ ಅನ್ನ ರೀಚ್ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಅಂದ್ರೆ ಒಂದು 3-4 ದಿನ ಆಯಿತು ನಾನು ವ್ಲಾಗ್ನೇ ಶೂಟ್ ಮಾಡಿಲ್ಲ. ಸೊ ಇವತ್ತೇ ವ್ಲಾಗ್ನ ಮಾಡ್ತಾ ಇರೋದು. ಸಮ್ ಪರ್ಸ್ನಲ್ ರೀಸನ್ಸಿಂದ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಸರಿ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಹಿಂಗೆ ನೋಡ್ತಾ ಇದೆಯಲ್ಲ ನಾನು ಮಾತಾಡೋದನ್ನ? ನೀನು ಮಾತಾಡು. ಹ್ಞೂ, ನಾನು ಇಲ್ಲಿಂದ ಮಾತಾಡ್ತೀನಿ. ನೆನ್ನೆ ಮೊನ್ನೆ ನಾವು ಊರಿಗೆ ಹೋಗಿದ್ರು. ಸೊ ಊರಿಂದ ಬರಬೇಕಾದ್ರೆ ಎಳ್ನೀರು ತೊಗೊಂಡು ಬಂದಿದ್ರು, ಮತ್ತು ಸ್ವಲ್ಪ ಬಾಳೆಕಾಯಿ ತೊಗೊಂಡ್ಬಂದು ಒಂದು ಗೊನೆ ಬಾಳೆಕಾಯಿ ತೊಗೊಂಡು ಬಂದಿದ್ರು. ಎಳ್ನೀರು ಇವಾಗ ಏನು ಅಂದರೆ ಈ ಸೀಸನಲ್ಲೂ ಕೂಡ ಒಂದು ಎಳ್ನೀರಿಗೆ 40 ರೂಪಾಯಿ ಕೇಳ್ತಾರೆ, 40 ರೂಪೀಸ್ ಕೇಳ್ತಾಯಿದ್ರು. ಸರಿ ಅಂತ ಒಂದ್ಸರಿ ಹೋಗ್ಬಿಟ್ಟು ನಾನು ನಮ್ಮ ಅಕ್ಕ ರೇಟ್ ಕೇಳ್ಬಿಟ್ಟು ವಾಪಸ್ ಬಂದುಬಿಟ್ಟಿದ್ವಿ. ಸರಿ ಇವಾಗ ತೊಗೊಂಡು ಬಂದಿದ್ರು, 3 ದಿನ ಆಯಿತು. ಒಂದು 10 ಎಳ್ನೀರು ತೊಗೊಂಡು ಬಂದಿದ್ರು. 3 ಡೇಸಿಂದ ಕುಡಿತಾ ಇದ್ದೀವಿ. ಒಂದು 5 ಎಳ್ನೀರಿದೆ. 10 ಇನ್ನೂ ಜಾಸ್ತಿ ಇತ್ತು ಅನ್ಸುತ್ತೆ. 3 ದಿನದಿಂದ ಕುಡ್ದಿದ್ದಾರೆ. 4 ಒಂದು ಮೂಟೆ ಫುಲ್ಲು ತೊಗೊಂಡು ಬಂದ್ಬಿಟ್ಟಿದ್ರು. ಇದು ಲಾಸ್ಟ್ ಇಷ್ಟಿದೆ. ಬೆಳಗ್ಗೆ ಒಂದು ತೆಗ್ದಿದ್ರು. ಇವಾಗ ಪ್ರೀತಮ್ಗೆ ಬಿಸಿಲು ಜಾಸ್ತಿ ಐತಲ್ವಾ, ಇಬ್ರಿಗೂ ಒಂದೊಂದು ಎಳ್ನೀರು ಕುಡಿಯೋಣ ಅಂತ ಹೇಳಿ. ಎಳ್ನೀರು ನೋಡಿದಾಗೆಲ್ಲ ನನಗೆ ನೆನಪಾಗೋದು ಏನಪ್ಪ ಅಂತಂದರೆ, ಬೆಳಗ್ಗೆ ಅಂದರೆ ಬಿಸಿಲು ಬರೋಕ್ಕೂ ಮುಂಚೆಗೆ ಬೆಳಗಿನ ಜಾವ ಹೋಗಿ ತೆಂಗಿನ ತೋಟದಲ್ಲಿ ಎಳ್ನೀರು ಕಿತ್ಕೊಂಡು ಅಲ್ಲೇ ಕುಡಿಬೇಕು. ಆ ಟೇಸ್ಟೇ ಬೇರೆ. ಬೆಂಗಳೂರಲ್ಲಿ ಸಿಗುತ್ತೆ ಎಳ್ನೀರಿಲ್ಲ ಅಂತ ಅಲ್ಲ. ಏನಾಗುತ್ತೆ ಅಂದರೆ ಇವ್ರು ತೊಗೊಂಡು ಬಂದು ತುಂಬ ದಿನ ಆಗಿರುತ್ತೆ, ಮತ್ತು ಬಿಸಿಲಲ್ಲಿ ಬೇರೆ ಇಟ್ಟಿರ್ತಾರಲ್ವ, ಹಾಗಾಗಿ ನಮಗೆ ಒರಿಜಿನಲ್ ಆ ಥರ ಆ ಟೇಸ್ಟೇ ಸಿಗೋದಿಲ್ಲ ನಿಮಗೆ. ಅದೇ ತೋಟದಲ್ಲಿ ಕುಡಿದಾಗ ಎಳ್ನೀರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪ್ರಗತಿಗೆ ಏನಾಗಿದೆ ಅಂತಂದರೆ, ಹೊರಗಡೆ ಈ ಥರ ಎಳ್ನೀರು ಕುಡಿಸಿದಾಗ ಆ ಟೇಸ್ಟ್ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಎಳ್ನೀರು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದಾರೆ. ಊರಿಂದ ತೊಗೊಂಬಂದ್ರೂ ಅದೇ ಫೀಲಲ್ಲೇ ಇರೋದು, ಎಳ್ನೀರು ಬೇಡ 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 ಅಂತ. ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಏನಾದರೂ ಹಾಕಿ ಕೊಟ್ಟರೆ ಆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಕುಡಿತಾರೆ. ಇದು ಊರಿಂದ ಅಂತಂದರೆ ತುಂಬ ಎಳೆಯದೇ ತೆಗಿಯಲ್ಲ, ತುಂಬ ಬಲ್ತಿರೋದಾದ್ರೂ ಹುಳಿ ಬಂದುಬಿಡುತ್ತೆ. ಮೀಡಿಯಮ್ ಆಗಿರ್ಬೇಕು ಎಳ್ನೀರಿಗೆ ಅಂತಲೇ ಬರುತ್ತೆ. ಆವಾಗ ಕಿತ್ಕೊಂಡು ಬಂದಾಗ ತುಂಬ ಚೆನ್ನಾಗಿರುತ್ತೆ ಎಳ್ನೀರು ಕುಡಿಯೋದಕ್ಕೆ. ಆಮೇಲೆ ಊರಿಂದ ಒಂದು ಗೊನೆ ಬಾಳೆಕಾಯಿ ತೊಗೊಂಬಂದಿದ್ರು. ಅದು ಆಲ್ರೆಡಿ ಎಲ್ಲ ನೋಡಿ, ಎಲ್ಲ ಒಂದಿಷ್ಟು ಹಣ್ಣಾಗೇ ಹೋಗ್ತಾ ಇದೆ. ಎಲ್ಲ ಬಿಳಿ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಫುಲ್ ಹಣ್ಣಾದರೆ ಗೊನೆ ಭಾರ ಇರುತ್ತಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ. ಕಾಯಿ ಇದ್ದಾಗಲೇ ಚಿಪ್ ಕುಯ್ದುಬಿಟ್ಟು ನ್ಯೂಸ್ ಪೇಪರ್ ಸುತ್ತಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಬೇಗ ಹಣ್ಣಾಗುತ್ತೆ, ಮತ್ತು ಒಂದೊಂದೇ ಚಿಪ್ ಯೂಸ್ ಮಾಡೋದಕ್ಕಾಗುತ್ತೆ. ಇಲ್ಲ ಅಂತಂದರೆ ಹಣ್ಣೆಲ್ಲ ಹಾಳಾಗ್ಬಿಡುತ್ತೆ. ಒಂದು ಗೊನೆ ತೋಟದಿಂದ ಹಂಗೆ ಕಿತ್ಕೊಂಬಂದು ಇಟ್ಟಿದ್ರು. ನಮಗೆ ಎಲ್ಲ ಫ್ರೂಟ್ಸ್ಗಿಂತ ಇಷ್ಟ ಆಗೋದು ಅಂತಂದರೆ ಇದು ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣಾದ್ರೂ ಸರಿ, ಏಲಕ್ಕಿ ಬಾಳೆಹಣ್ಣಾದ್ರೂ ಸರಿ, ದಿನಕ್ಕೆ 1 ಚಿಪ್ ಕೊಟ್ಟರು ತಿಂತಾನೆ. ಬಟ್ ಜಾಸ್ತಿ ಕೊಡಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಊರಿಂದ ತರಿಸ್ಬಿಡ್ತೀವಿ ಒಂದೊಂದು ಗೊನೆ. ಯಾಕೆಂತಂದರೆ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಯಾರಾದರೂ ಹಾಕಿರ್ತಾರೆ ಬಾಳೆ ಗಿಡಕ್ಕೆ, ಏನು ತೊಂದರೆ ಇಲ್ಲ. ಇಲ್ಲ ಅಂತಂದರೆ, ನಮ್ಮ ತೋಟದಲ್ಲಿ ಇಲ್ಲ ಅಂತಂದರೆ ಅಕ್ಕಪಕ್ಕ ಯಾರಾದರೂ ಸರಿ ಕೇಳಿದ್ರು ಒಂದು ಕೊಡ್ತಾರೆ ಒಂದು ಗೊನೆನ. ಅದಕ್ಕೆ ನಾವು ತೊಗೊಂಡು ಬಂದುಬಿಟ್ರೆ ಮಕ್ಳಿಗಲ್ವಾ. ಏಕೆ ಅಂತಂದರೆ ಇವಾಗಂತೂ ಅಂದರೆ ನಾವು ಬೆಳೆದಿಲ್ಲ, ನಮಗೆ ಸಿಗಲ್ಲ ಅಂತಂದರೆ ಅದೊಂದು ಲೆಕ್ಕ. ನಾವು ಬೆಳೆದ್ಬಿಟ್ಟು ಇಲ್ಲಿ ಕೆಮಿಕಲ್ ಹಾಕೋದನ್ನ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಇದು ಒಂದು ಸಿಗುತ್ತೆ. ಅಟ್ಲೀಸ್ಟ್ ಇದನ್ನ ಅವ್ನಿಗೆ ಇಷ್ಟ ಅಂತ ಹೇಳಿ ತಂದು ಇಟ್ಬಿಟ್ಟು ಹಣ್ಣಾದಾಗ ಕೊಡೋದು. ಈ ಥರ ಸುತ್ತಬಿಟ್ಟು ಇಟ್ಟರೆ ಬೇಗ ಹಣ್ಣಾಗುತ್ತೆ. ಹುಲ್ಲು ಹಾಕ್ಬೋದು, ಹುಲ್ಲಿಲ್ವಲ್ಲ, ಹುಲ್ಲೆಲ್ಲಿ ಸಿಗುತ್ತೆ ಇವಾಗ ನಮಗೆ ಬೆಂಗಳೂರಲ್ಲಿ? ಹುಲ್ಲು ಸಿಗಲ್ಲ. ಊರಿಂದನೇ ತರಿಸಿದ್ರೆ ಬೇಕಾದ್ರೆ ಸ್ವಲ್ಪ ತರಿಸ್ಬಿಟ್ಟು ಹಾಕೊಂಬರೋಣ. ಏನು ಯಾಕೆ ಹೋಗಿದ್ದು ನೀನು? ಯಾಕಲ್ಲ ಅದ್ರ ಮೇಲೆ ಹತ್ತಕ್ಕೆ ಹೋಗ್ತೀಯಾ? ಯಾಕೆ ಹತ್ತಿದ್ದು? ಓಪನ್ ಮಾಡ್ತೀಯಾ? ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡ್ತೀಯ? ಸರಿ ಬಾ, ಹಿಡ್ಕೊ. ಎಷ್ಟು ಭಯ ಇದ್ಮೇಲೆ ಯಾಕೆ ಬರ್ತೀಯ ಇಲ್ಲಿ?
ನಾವು ಸೇಫ್ಟಿ ಡೋರ್ ಯಾಕೆ ಹಾಕಿಸಿದ್ವಿ ಅಂತ ಅಂದ್ರೆ ಈ ತರ ಇದೆ ಅಲ್ವಾ, ಇದು ಲಾಕು. ಹೊರಗಡೆಯಿಂದ ನಾವು ಕೀ ಲಾಕ್ ಮಾಡಿದ್ರೆ ಹಿಂಗೆ ಲಾಕ್ ಆಗುತ್ತೆ, ಮನೆ ಒಳಗಿಂದ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗ್ಬಿಡುತ್ತೆ, ಎಕ್ಸ್ಟ್ರಾ ಏನ್ ಲಾಕ್ ಇರೋದಿಲ್ಲ. ಮೇಲ್ ಬೋಲ್ಟ್ ಇದೆ. ನಮ್ಗೆ ಇದು ಅಭ್ಯಾಸ ಆಗ್ಬಿಟ್ಟು ಇಲ್ಲೇ ಲಾಕ್ ಮಾಡಿ ಬಂದ್ಬಿಡ್ತಾರೆ, ಅಥವಾ ಹೊರಗಡೆ ಹೊರಟಾಗ ಅವ್ರ ಡ್ಯಾಡಿ ಹೊರಗಡೆಯಿಂದಾನೇ ಕೀನ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸಾಮಾನ್ಯವಾಗಿ ಇದೇ ಲಾಕ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಹಿಂಗೆ ಓಪನ್ ಮಾಡೇ ಹೋಗೇ ಬಿಡ್ತಾನೆ. ಅದಕ್ಕೋಸ್ಕರ ಸೇಫ್ಟಿಗಿರ್ಲಿ ಅಂತ ಅದು ಹಾಕ್ಸ್ಕೊಂಡ್ವಿ. ಹಾಗೆ ಇವತ್ತು ಕ್ಯಾಂಟೀನ್ಗೆ ಹೊರಟಿದ್ದೆ ನಾನು. ತುಂಬ ದಿನ ಆಗಿತ್ತು ಕ್ಯಾಂಟೀನ್ಗೆ ಹೋಗೇ ಇದ್ದಿದ್ದಿಲ್ಲ, ಒಂದು 5-6 ತಿಂಗಳಾಯಿತು ನಾವು ಕ್ಯಾಂಟೀನ್ ಕಡೆ ಹೋಗಿ. ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇವತ್ತು ಕ್ಯಾಂಟೀನ್ಗೆ ಹೊರಟಿದ್ದೆ. ಒಂದು ಕುಕ್ಕರ್ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಸುಮಾರು ಒಂದು 9-10 ವರ್ಷ ಆಯಿತು ಆಯಸ್ಸು. ನಾನು ಫಸ್ಟು ತೊಗೊಂಡಿದ್ದು ಕುಕ್ಕರ್ ಅದು. ಇದುವರೆಗೂ ಒಂದು ವಿಜಿಲ್ ಚೇಂಜ್ ಮಾಡಿಲ್ಲ, ಒಂದು ರಬ್ಬರ್ ಚೇಂಜ್ ಮಾಡಿರಲಿಲ್ಲ. ಸರಿ ಇವಾಗ ಹೋಗ್ಬಿಟ್ಟು ಒಂದು ಕುಕ್ಕರ್ ತೊಗೊಂಡು ಬರೋಣ ಅಂತ ಹೊರಟಿದ್ದೆ. ಈ ಥರ ಏನಾದರೂ ಐಟಮ್ ಬೇಕಂದರೆ ಮಾತ್ರ ನಾವು ಕ್ಯಾಂಟೀನ್ಗೆ ಹೋಗ್ತೀವಿ. ನಾವು ಶಾಪ್ ಓಪನ್ ಮಾಡಿದಾಗಿಂದ ನಾವು ಕ್ಯಾಂಟೀನ್ ಕಡೆ ಹೋಗೇ ಇಲ್ಲ, ಎಲ್ಲೋ ಕಮ್ಮಿ. ಸರಿ ಇವಾಗ ಹೋದರೆ ತೊಗೊಂಡು ಬರ್ತೀನಿ, ಮನೆಗೆ ಏನೇನು ಅವಶ್ಯಕತೆ ಇದೆಯೋ. ಇಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ, ಇಲ್ಲೇ ಇದೆ, ಮತ್ತು ಅಲ್ಲಿಗೆ ಬೇರೆ ಹೋಗಿ ಅಲ್ಲಿ ಟೈಮ್ ಇರಬೇಕಲ್ಲ ನಮಗೆ ಅಂತ ಹೋಗ್ತಾ ಇರಲಿಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ಏನು ಅಂತ ಅಂದರೆ ಲಾಸ್ಟ್ ಪ್ರಗತಿ ಸ್ಕೂಲ್ ಬಗ್ಗೆ ಹಾಕಿದ್ದೆ. ನಾನು ಆದಷ್ಟು ಆರ್ಮಿ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ಅಂತಂದರೆ ಪೂರ್ತಿ ಪಾಸಿಟಿವ್ ಆಗಿ ಬಂದರೆ ತೊಗೊತೀನಿ. ನಮ್ಮ ಬಗ್ಗೆ ಏನಾದರೂ ಬಂದರೆ ನಾವು ನೆಗೆಟಿವ್ ಆಗಿ ತೊಗೊಬೋದು, ಬಟ್ ಅದ್ರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಸ್ವಲ್ಪ ತುಂಬ ಹರ್ಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಕಷ್ಟ ಇದೆ ಅಲ್ಲಿ. ಅಂದರೆ ಅವ್ರ ಕೆಲಸ ಅಷ್ಟು ಪ್ರೀತಿಯಿಂದ ಮಾಡಿ ಬಂದಿರ್ತಾರೆ. ಬಂದು ನೀವು ಒಂದು ಮಾತಲ್ಲೇನೋ ಹೇಳ್ಬಿಡ್ತೀರಾ. ಆರ್ಮಿ ಸ್ಕೂಲಲ್ಲಿ ಕನ್ನಡ ಇಲ್ಲ, ಅದು ಒಂದು ರೀಸನ್ ಇದೆ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋತಾರ, ಇಲ್ಲ ಅಂತಂದರೆ ಬೇಡ. ಅದು ಏನೋ ತುಂಬ ಓವರ್ ಆಗಿ ಆಡಬೇಡ, ಫೀಸ್ ಕಮ್ಮಿ ಅಂತನೋ ಫೀಸ್ ಇಲ್ಲ ಅಂತನೋ ನೀನು ಅಲ್ಲಿ ಸೇರಿಸಿರ್ತೀಯಾ, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯಾ, ಎಲ್ಲಿದ್ರು ಕಲ್ಸೋರು ಕಲಿಸ್ಬಿಡ್ತಾರೆ ಕನ್ನಡನ ಅಂತ ಹೇಳ್ಬಿಟ್ಟು. ಓವರಾಗೇನಿಲ್ಲ, ಅದು ನಾವು ಕೆಲಸ ಮಾಡ್ತಾಯಿದ್ವಿ, ನಮ್ಗೆ ಅಪರ್ಚುನಿಟಿ ಇತ್ತು. ನನ್ನ ಮಗಳು ಅವತ್ತಿಂದನೂ ಅಲ್ಲೇ ಓದಿದ್ದು, ಮತ್ತು ಚೇಂಜ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕಷ್ಟೇ. ಮತ್ತು ಇನ್ನೊಂದು ರಾಂಗ್ ಇನ್ಫಾರ್ಮೇಷನ್ ನಿಮ್ಗೆ ಯಾರೋ ಕೊಟ್ಟಿರ್ಬೋದು, ನಮ್ಗೆ ಯಾವುದೋ ಫ್ರೀಯಾಗಿ ಅಂತ ಏನು ಕೊಡ್ತಾ ಇಲ್ಲ. ಮೆಡಿಕಲ್ ಒಂದು ನಮಗೆ ಫ್ರೀ ಇದೆ ಅಷ್ಟೇ, ಬಿಟ್ಟರೆ ಸ್ಕೂಲ್ ಫೀಸು ಒಂದು ನೀವೇನಾದರೂ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಫೀಸ್ ಕಟ್ತಿರಲ್ಲ ಅಷ್ಟಲ್ಲ ಅಂತಂದ್ರೂ ಪ್ರೈವೇಟ್ ಸ್ಕೂಲಲ್ಲಿ ನೀವೇನು ಫೀಸ್ ಕಟ್ತಾ ಇದ್ದೀರೋ ನಾವು ಅಷ್ಟೇ ಫೀಸನ್ನು ಕಟ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಇನ್ನು ಕ್ಯಾಂಟೀನಲ್ಲಿ ನಮಗೆ ಟ್ಯಾಕ್ಸ್ ಫ್ರೀಯಾಗಿ ಐಟಮ್ ಬರ್ಬೋದು. ಅದು ಬಿಟ್ಟರೆ ನಾವು ಅದಕ್ಕೂ ಒಂದು ರೇಂಜಲ್ಲಿ ದುಡ್ಡನ್ನು ಕೊಟ್ಟೇ ತೊಗೊಬೇಕು. ಅದು ಬಿಟ್ಟರೆ ಬೇರೆ ಇನ್ನೇನು ನಮಗೆ ಫ್ರೀ ಅಂತ ಏನೂ ಕೊಟ್ಟಿಲ್ಲ. ಕೊಟ್ಟರು ಸರಿ, ತಪ್ಪೇನಿದೆ ಅಂತ ನೀವು ಆ ಥರ ಮಾತಾಡಿದ್ರಿ. ನಮ್ಮ ದೇಶಕ್ಕೋಸ್ಕರ ಓಡಾಡೋ ಸೈನಿಕ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೇಳಿದ್ರೆ ಅಲ್ಲಿ ಮಾತ್ರ ನಿಮ್ಮದು ಆ ಪ್ರೀತಿ ಆ ಕಾಳಜಿ ಇರುತ್ತೆ. ಅದೇ ಒಬ್ಬ ಸೈನಿಕಂಗೆ ನಿಮ್ಮ ಪ್ರೀತಿ ಕಾಳಜಿ ಸಿಕ್ಕಿಲ್ಲ ಅಂತ ಅಂದರೆ ಮತ್ತು ಇನ್ಯಾರಿಗೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಒಂದು ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬರು ಒಂದು ಕಡೆ ಪೋಸ್ಟಿಂಗಲ್ಲಿ 3 ವರ್ಷ ಇರೋಕ್ಕಾಗತ್ತೆ. ಆ 3 ವರ್ಷ ಆದಮೇಲೆ ಇನ್ನೊಂದು ಕಡೆ ಪೋಸ್ಟಿಂಗ್ ಹಾಕ್ತಾರೆ, ಅಲ್ಲೊಂದು 3 ವರ್ಷ. ಇನ್ನೊಂದು ಕಡೆ ಪೋಸ್ಟಿಂಗ್ ಆಗ್ತಾರೆ, ಅಲ್ಲಿ ಕ್ವಾರ್ಟರ್ಸ್ ಇದ್ದರೆ ಫ್ಯಾಮಿಲಿ ಇಟ್ಕೋಬೋದು. ಇಲ್ಲ ಅಂತಂದರೆ ಆ ಮಕ್ಕಳನ್ನ ತೊಗೊಂಡೋಗಿ ಅಮ್ಮನ ಮನೆಗೋ ಅತ್ತೆ ಮನೆಗೋ ಬಿಟ್ಬಿಟ್ಟು ಅಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಆ ಮಕ್ಕಳು ಎಜುಕೇಷನ್ ಹೆಂಗಿರುತ್ತೆ ಅಂತ ಅಂದರೆ ತುಂಬಾ ಇದಾಗಿರುತ್ತೆ. ಪ್ರಗತಿಗೇನೆ ಎಕ್ಸಾಂಪಲ್, ನನ್ನ ಮಗಳು 2nd ಸ್ಟ್ಯಾಂಡರ್ಡ್ಗೂ ಒಂದು ಸ್ಕೂಲಲ್ಲಿ ಓದಿಲ್ಲ, ವರ್ಷ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ನೋಡಿಬಿಟ್ಟು ನಾವು 17 ವರ್ಷಕ್ಕೆ ರಿಟೈರ್ಮೆಂಟ್ ತೊಗೊಂಡು ಮಕ್ಕಳು ಎಜುಕೇಷನ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ. ಕೆಲವೊಂದು ಸರಿ ಬಾರ್ಡರ್ಗೆ ಹಾಕ್ಬಿಡ್ತಾರೆ, ಜಮ್ಮು ಕಾಶ್ಮೀರಕ್ಕೆ ಏನಾದರೂ ಹಾಕಿದ್ರೆ ನಮಗೆ ಫ್ಯಾಮಿಲಿನೂ ಇಡೋಂಗಿಲ್ಲ, ಮಕ್ಕಳನ್ನ ಸ್ಕೂಲಿಗೂ ಕಳ್ಸೋಂಗಿಲ್ಲ, 3 ವರ್ಷ ಅವ್ರು ಅಲ್ಲಿ ನಾವಿಲ್ಲಿ ಆ ಥರ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ಕೇಳಿದ್ದಾರೆ. ಅಕ್ಕ ನಾನು ಫ್ರೀ ಅಂದ್ಕೊಂಡಿದ್ದೆ, ಫ್ರೀ ಇಲ್ವಾ ಅಂತ. ಸೊ ಅದು ಕೇಳೋ ರೀತಿ ಇರುತ್ತೆ, ಕೇಳೋ ಥರ ಕೇಳಿ. ಅದನ್ನು ಬಿಟ್ಬಿಟ್ಟು ಈ ಥರ ಬಂದು ಆರ್ಮಿ ಸ್ಕೂಲ್ಗೆ ಏನ್ಕೋ ಯಾರೋ ಹೇಳಿದ್ರಂತ ಅವಾಗ, ತಿನ್ನೋ ಗತಿ ಇಲ್ದಲ್ಲೇ ಇರೋರು ಬಡವರು ಮಾತ್ರನೇ ಆರ್ಮಿಗೆ ಸೇರ್ಕೊಳ್ಳೋದು ಅಂತ. ಆ ಥರ ಮಾತಾಡ್ತಾ ಇದ್ದೀರಾ ನೀವು, ನಿಜವಾಗ್ಲೂ ಬೇಜಾರಾಗುತ್ತೆ. ಈಗಂತೂ ಇಷ್ಟು ಫಾರ್ವರ್ಡ್ ಇದೆ, ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ, ಏನಾದ್ರೂ ಎಲ್ಲರಿಗೂ ಬೇಗನೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಿಮಗೂ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಗೊತ್ತಿದ್ದು ಮಾತಾಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಗೊತ್ತಿಲ್ದಲ್ಲೇ ಮಾತಾಡಿದರೆ ಸೊ ತಿಳ್ಕೊಂಡು ಮಾತಾಡಿ. ನಮಗೇನು ಫ್ರೀಯಾಗಿ ಕೊಡೋಲ್ಲ. 17 ವರ್ಷ ಅವರು ಪಾಪ ಕಷ್ಟಪಟ್ಟಿರ್ತಾರೆ. ಏನೋ ಅದೃಷ್ಟಕ್ಕೆ ಎಲ್ಲ ಆರೋಗ್ಯವಾಗಿ ಆಚೆಗೆ ಬರ್ತಾರೆ. ಇನ್ನು ಕೆಲವೊಬ್ರಿಗೆ ಏನಾಗ್ತಾರೆ ಅಂತಂದರೆ ಆ್ಯಂಟಿಕ್ಯಾಪ್ ಕೆಟಗರಿಗೆ ಹೋಗ್ಬಿಟ್ಟಿರ್ತಾರೆ. ಲೈಕ್ ಬೆನ್ಮೂಳೆಗೆ ಏನಾದರೂ ಏಟ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತ ಅಂದರೆ ಕಿವಿ ಕೇಳಿಸ್ತಲೇ ಇದ್ದಂಗೆ ಆಗುತ್ತೆ. ಬಾಂಬ್ ಸೌಂಡ್ಗೆ ಎಷ್ಟೊಂದು ಜನಕ್ಕೆ ಕಿವಿ ಸೌಂಡ್ ಹೋಗಿರೋದು ಉಂಟು. ಆಮೇಲೆ ಬೆಳ್ಳುಗಳೆಲ್ಲ ಕಟ್ಟಾಗಿರೋದುಂಟು. ಸೊ ಈ ಥರ ಎಲ್ಲ ಆಗಿ ಹ್ಯಾಂಡಿಕ್ಯಾಪ್ಟ್ ಆಗಿ ಹೊರಗಡೆ ಬಂದ್ರು ಮತ್ತೆ ನಮ್ಮ ಥರನೇ ಜೀವನವನ್ನು ಮತ್ತೆ ಶುರು ಮಾಡಬೇಕು. ಸೊ ಆ ಥರ ಅದಕ್ಕೋಸ್ಕರ ಫ್ರೀಯಾಗಿ ಕೊಡ್ತಾರೆ. ಸುಮ್ಮನೆ ಫ್ರೀಯಾಗಂತೂ ಕೊಡೋದಿಲ್ಲ. ಅವರಲ್ಲಷ್ಟು ಅವರು ಜೀವನೂ ಹೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲೂ ನಾನು ಹೋಗ್ತೀನಿ ಅನ್ನೋ ಧೈರ್ಯ ಇರುತ್ತೆ ಅವ್ರಿಗೆ. ಅಂಥವ್ರಿಗೋಸ್ಕರ ಕೊಡ್ತಾರೆ ಅಷ್ಟೇ, ಸುಮ್ಮನೆ ಅಂತ ಕೊಡಲ್ಲ. ಅವ್ರು ಇವತ್ತಿಗೂ ಕೆಲಸದ ಮೇಲೆ ಅಷ್ಟೇ ಶ್ರದ್ಧೆ ಇಟ್ಟಿದ್ದಾರೆ, ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ, ಅಷ್ಟೇ ಮರ್ಯಾದೆ ಇಟ್ಟಿದ್ದಾರೆ. ನಾನು ಏನು ಬೇಕಾದರೂ ಹೇಳ್ಬೋದು. ಅಲ್ಲಿ ತುಂಬ ನೋವಾಗಿದೆ ಅವ್ರಿಗೆ.
ಹೇಳ್ತಾರೆ ನನಗೆ ಅನ್ನ ಕೊಟ್ಟಿದ್ದ ಜಾಗ ಅದು, ಅಲ್ಲಿ ಎಷ್ಟೇ ನೋವಾಗಿದ್ರು ನನ್ನ ಜೀವ ಹೋದ್ರೂ ನಂಗೆ ತೊಂದರೆ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಇವತ್ತು ಆ ಮಾತೇ ಹೇಳ್ತಾರೆ, ಅದಕ್ಕೆ ನಿಂತಿದ್ದಾರೆ ಇವತ್ತೂ ಅಂತಂದರೆ ಆ ದೇಶ ಪ್ರೇಮನ ಆ ಕೆಲಸ ಹಂಗೆ ಕೊಟ್ಟಿರತ್ತೆ ಅಷ್ಟೇ. ಅದಕ್ಕೋಸ್ಕರ ನಮಗೆ ಫ್ರೀಯಾಗಿ ಕೊಡ್ತಾರೆ, ಸುಮ್ಮನೆ ಫ್ರೀಯಾಗಿ ಕೊಡೋಲ್ಲ. ಕೆಲವೊಬ್ರು ಅನ್ಕೊಂಡ್ಬಿಟ್ಟಿದೆ ಇವ್ರಿಗೆಲ್ಲ ಫ್ರೀ ಬಂದ್ಬಿಡುತ್ತೆ, ಎಲ್ಲ ಫ್ರೀ ಬರಲ್ಲಪ್ಪ. ನಾವು ದುಡ್ಡು ಕೊಡಬೇಕು, ನಾವು ಕಷ್ಟಪಟ್ಟು ದುಡಿಬೇಕು, ದುಡ್ದಿರೋ ದುಡ್ಡನ್ನು ಬಿಚ್ಚಬೇಕು, ಆಮೇಲೆ ನಮಗೂ ಎಲ್ಲ ಸಿಗೋದು. ಸೊ ಮೊದಲು ಬಂದ್ಬಿಟ್ಟು ನಾವಿಲ್ಲಿ ಬೇಕ್ರಿ ಸರ್ಕಲ್ ಅಲ್ವಾ ಇದು, ಇಲ್ಲಿದ್ವಿ, ಇದೇ ಈ ರೋಡಲ್ಲಿ ಓಡಾಡ್ತಾ ಇದ್ವಿ ನಾವು. ಸೊ ಇಲ್ಲಿ ನನ್ನ ಮಗಳು ಸ್ಕೂಲಿಗೆ ಹೋಗೋದು ಬರೋದು, ಅಮ್ಮ ಮನೆಯಿಂದ ಬಂದಾಗ ಆ ಬಸ್ ಸ್ಟಾಪಿಂದ ಇಲ್ಲಿಂದ ಹೋಗಿ ಡೌನಲ್ಲಿ ಇತ್ತು ನಮ್ಮ ಮನೆ. ಇಲ್ಲ ಅಪೋಸಿಟಲ್ಲೇ ಕ್ಯಾಂಟೀನ್ ಇತ್ತು ಏರ್ ಫೋರ್ಸ್ ಅವ್ರದ್ದು. ಅಲ್ಲಿ ವೆಡ್ನೆಸ್ಡೇ ಇತ್ತು. ಆ್ಯಕ್ಚುಲಿ ವೀಕ್ಲಿ 1 ಡೇ ರಜಾ ಇರುತ್ತೆ ಕ್ಯಾಂಟೀನ್ಗೆಲ್ಲ. ನೋಡಿದ್ರೆ ಇವತ್ತು ಏನೋ ಇವರು ಮಂಡೇನೂ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ, ಮಂಡೇ ಕ್ಲೋಸ್ ಅಂತ. ನಾವಿಲ್ಲಿದ್ದಾಗ ಇಲ್ಲಿ ವೆಡ್ನೆಸ್ಡೇ ಕ್ಲೋಸ್ ಇರ್ತಾ ಇತ್ತು ನಾರ್ಮಲ್ ಆಗಿ. ನಾವಲ್ಲಿ ಮೇಕ್ರಿ ಸರ್ಕಲ್ ಅಲ್ಲೇ ಇದ್ದಿದ್ದು. ಅಲ್ಲಿ ಬುಧವಾರ ರಜಾ ಕೊಡ್ತಾ ಇದ್ರು, ವೀಕ್ಲಿ ಬುಧವಾರ ರಜಾ ಇರ್ತಿತ್ತು. ಕೆಲವೊಂದು ಕ್ಯಾಂಟೀನ್ಗೆ ಏನಂತಂದ್ರೆ ಸೋಮವಾರ ರಜಾ ಇರುತ್ತೆ. ಇಲ್ಲಿ ನೋಡಿದ್ರೆ ಆಮೇಲೆ ಇಲ್ಲಿ ಸೋಮವಾರ ರಜಾ, ಬುಧವಾರ ಎಲ್ಲ ಚೇಂಜ್ ಆಗಿದೆ ಅಂತ ಅಂದ್ರು. ಸರಿ ಹಂಗೆ ಬಂದ್ಬಿಟ್ವಲ್ಲ, ಈಗ ಬಂದ್ಮೇಲೆ ಹಂಗೆ ವಾಪಸ್ ಹೋಗೋದು ಹೆಂಗೆ, ಅಷ್ಟು ದೂರ ಬಂದ್ಬಿಟ್ಟಿದೀವಿ ಟೈಮ್ ತಗೊಂಡು, ಮತ್ತೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾಲಹಳ್ಳಿಯಲ್ಲಿ ಅವ್ರ ಫ್ರೆಂಡ್ಸ್ ಇದ್ರು, ಅವ್ರು ಕಾಲ್ ಮಾಡಿ ಕೇಳಿದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಒಂದು ಮಾತ್ರ ಬುಧವಾರ ಕ್ಲೋಸ್ ಇರುತ್ತೆ, ಅಲ್ಲ ಸೋಮವಾರ ಕ್ಲೋಸ್ ಇರುತ್ತೆ, ಇನ್ನು 2 ಇವತ್ತು ಓಪನ್ ಇದೆ, ಹೋಗ್ಬೋದು ಅಂತ. ಸರಿ ಹೋಗಿ ಬಂದ್ಬಿಡೋಣ, ಇಲ್ಲಿವರೆಗೂ ಬಂದಿದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಇದೇ ನಮ್ ಕ್ಯಾಂಟೀನು, ಈ ತರ ಇರುತ್ತೆ. ನಮ್ಗೇನು ಇಲ್ಲಿ ಫ್ರೀ ಆಗೇನು ಕೊಡಲ್ಲ, ಟ್ಯಾಕ್ಸ್ ಕಡಿಮೆ ಹಾಕಿರ್ತಾರೆ. ಅಂತಂದ್ರೆ ಯಾವ ಬ್ರ್ಯಾಂಡ್ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋರು ಈ ತರ ಆರ್ಮಿ ಅವ್ರಿಗೆ ಅವ್ರ ಐಟಮ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಅಷ್ಟೇನೆ. ಸೊ ಹಂಗ ಅನ್ಕೊಂಡಿದ್ದೀನಿ ನಾನು, ಇದ್ರ ಬಗ್ಗೆ ನನಗೂ 100% ಇಲ್ಲ. ಅಲ್ಲಿ ನನಗೆ ಮಮಾಅರ್ತ್ ಪ್ರಾಡಕ್ಟ್ ನೋಡ್ಬಿಟ್ಟು ಫುಲ್ ಒಂಥರ ಶಾಕ್ ಆಗೋಯ್ತು. ಅಂದ್ರೆ ಗೊತ್ತಿತ್ತು ನನಗೆ ಮಮಾಅರ್ತ್ ಪ್ರಾಡಕ್ಟ್ಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು, ನನ್ನ ಹಸ್ಬೆಂಡ್ ಒಂದ್ಸರಿ ಹೇಳಿದ್ರು. ಆದ್ರೆ ನಾನು ಫಸ್ಟ್ ಟೈಮ್ ನೋಡಿದ್ದಲ್ವಾ, ಸೊ ಹಂಗಾಗಿ ಎಷ್ಟೊಂದಿತ್ತು, ಇನ್ನೂ ಸೈಡಲ್ಲಿ ಒಂದು ರ್ಯಾಕಲ್ಲಿ ಇತ್ತು ಐಟಮು ಮಮಾಅರ್ತ್ ಪ್ರಾಡಕ್ಟು. ಅದು ಕೂಡ ಚೆನ್ನಾಗಿದೆ, ನನಗೇನು ಆ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ಅದಾದ್ಮೇಲೆ ಮನೆಗೆ ನನಗೆ ಬಾತ್ ಮ್ಯಾಟ್ ಬೇಕಾಗಿತ್ತು. ಇದೇ ಇವಾಗ ನಮಗೆ ಲಿವಿಂಗ್ ಏರಿಯಾದಲ್ಲೇನೆ ಬಾತ್ ವಾಶ್ರೂಮ್ ಇದೆ. ಅಲ್ಲಿಂದ ಏನ್ ಮಾಡ್ತಾರೆ, ಕಾಲೇನಾದ್ರೂ ತೊಳ್ಕೊಂಡಾಗ ಬಡ್ತಾರಲ್ಲ, ನೀರ್ ಚೆನ್ನಾಗಿ ಇರಿಲ್ಲ ಅಂತಂದ್ರೆ ಇಡೀ ಮನೆಯೆಲ್ಲ ಹೆಜ್ಜೆ ಮಾರ್ಕ್ ಆಗ್ತಾನೆ ಇರುತ್ತೆ. ನಂಗೊಂದು ಚೆನ್ನಾಗಿ ನೀರ್ ಅಬ್ಸರ್ವ್ ಆಗುವಂತ ಒಂದು ಬಾತ್ ಮ್ಯಾಟ್ ಬೇಕಿತ್ತು. ಅದಕ್ಕೆ ನೋಡೋಣ, ಎಲ್ಲಾ ತರ ಟ್ರೈ ಮಾಡಿದೀನಿ, 100% ನೀರ್ ಯಾವ್ದು ಇರ್ಕೊಳ್ಳೋದಿಲ್ಲ. ಇದೇನೋ ಚೆನ್ನಾಗಿದೆ ಅಂತ ಅಂದ್ರು, ಸರಿ ಅಂತ ಅದು 2 ತಗೊಂಡೆ, 2 ವಾಶ್ರೂಮ್ಗೂ ಆಗುತ್ತೆ ಅಂತ. ಇಲ್ಲಿ ಬಿಲ್ ಹಾಕ್ಸ್ಬೇಕು. ಬಿಲ್ ಹಾಕ್ಸಿದ್ಮೇಲೆ ಮತ್ತೆ ಇನ್ನೊಂದ್ ಕಡೆ ಅಲ್ಲಿ ಚೆಕ್ ಮಾಡ್ತಾರೆ. ಪ್ರೀತಮ್ಗೆ ಇಲ್ಲಿ ಬಿಲ್ ಹಾಕ್ಸ್ಬೇಕಾದ್ರೆ ಒಂದು ಚಾಕ್ಲೇಟ್ ಕೊಡ್ತಾರೆ ಅವರು, ಒಂಥರ ಡಾರ್ಕ್ ಫ್ಯಾಂಟಸಿದು ಇದ್ ಕೊಟ್ರು. ಬೇಡ ನಾನು ಇಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನನ್ ಮುಖ ನೋಡ್ದ. ಓಕೆ ತಗೋ ಅಂತ ಅವ್ರು ಕೊಟ್ರಲ್ಲ, ಇಸ್ಕೊ ಅಂತ ಕೈಯಿಂದ ಇಸ್ಕೊಳ್ಳಿಲ್ಲ, ಅವ್ನಿಗೆ ಕೆಳಗಡೆ ಇಟ್ರು, ಎತ್ಕೊಂಡ್ಬಿಟ್ಟ. ಅವನ್ಗೆ ಏನಂತ ಗೊತ್ತಿಲ್ಲ, ಅದೇನು ಚಾಕ್ಲೇಟಾ ಬಿಸ್ಕೆಟಾ ಏನೋ ಗೊತ್ತಿಲ್ಲ, ತಿನ್ನಕ್ ಏನೋ ಕೊಟ್ರು ಅಂತ. ಆಮೇಲೆ ಓಪನ್ ಮಾಡಿ ಕೊಡೋದನ್ಕ ಮಮ್ಮಿ ಓಪನ್ ಮಾಡು ಅಂತಿದ್ದ. ಸರಿ ಆಯ್ತು ಅಂತ ಓಪನ್ ಮಾಡಿ ಕೊಟ್ಟೆ, ಚೆನ್ನಾಗಿ ತಿಂದು ಮತ್ತೆ ಇವಾಗ ಕಾರ್ ಹತ್ರ ಹೊರಟ್ವಿ. ಐಟಮ್ನೆಲ್ಲ ಕಾರಿಗೆ ಶಿಫ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಪ್ಲಾಸ್ಟಿಕ್ ಎಲ್ಲ ಅಲೋ ಮಾಡಲ್ಲ ಇಲ್ಲಿ. ಒಂಥರ ಏನೋ ಕ್ವಾರ್ಟರ್ಸ್ ಚಂದ, ನನ್ಗೆ ಏನಂತ ತುಂಬಾ ಒಳ್ಳೊಳ್ಳೆ ರೂಲ್ಸ್ ಇತ್ತು ಅಲ್ಲಿ. ಆಮೇಲೆ ನೀವು ಇವ್ರಿಗೆ ಫ್ರೀ ಕೊಡ್ತಾರೆ, ಇವ್ರಿಗೆ ಏನೋ ಕಮ್ಮಿ ಕೊಡ್ತಾರೆ, ಇವ್ರಿಗೆ ಏನಕ್ಕೆ ಇಷ್ಟೆಲ್ಲ ಇದು ಅನ್ನೋ ತರ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಅವ್ರಿಗೆ ಅಲ್ಲಿ ಕೊಡ್ಬೇಕು ಅಂತ ಅಂದ್ರೆ, ಈಗ ಯಾವ ನಿಮ್ಗೂ ಒಂದ್ ಮಗ ಇದ್ದು ಕಳಿಸ್ತೀನಿ ನಾನು, ಅಲ್ಲಿ ಏನೋ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತು, ಕಳಿಸ್ತೀನಿ, ನಿಮ್ಗ ಹಸ್ಬೆಂಡು ಎಲ್ಲೋ ಅವ್ರೆಲ್ಲೋ ನಾವೆಲ್ಲೋ, ಮಕ್ಳು ಅಪ್ಪನ್ನ ಬಿಟ್ಟು ಅದೊಂಥರ ತುಂಬಾ ಕಷ್ಟವಾದ ಜೀವನ. ನಿಮ್ಗೆ ಅನ್ಕೊಂಡಷ್ಟು ಸುಲಭ ಅಲ್ಲ ಅದು. ನಮ್ಗೆ ಒಂದ್ಸರಿ ಅನ್ಸ್ತಾ ಇತ್ತು, ನಾವು ನಾರ್ಮಲ್ ಆಗಿ ಜೀವನ ಮಾಡ್ಬೇಕು, ನಮ್ಗೆ ಯಾಕೆ ಈ ತರ ಕಷ್ಟ, ನಾವು ನಾರ್ಮಲ್ ಆಗಿ ಎಲ್ಲಾರ ತರ ಇರ್ಬೇಕು, ಎಲ್ಲಾ ಕಡೆ ಹೋಗ್ಬೇಕು, ಎಲ್ಲಾ ಕಡೆ ಬರ್ಬೇಕು, ಆ ತರ ಎಲ್ಲ ಅನ್ಸ್ಬಿಡೋದು. ಅದು ಒಂದ್ ಲೈಫ್. ಬಟ್ ಆ ಟೈಮಲ್ಲಿ ಯಾವ ಜೀವನನ ಆ ಟೈಮಲ್ಲೇ ಅನ್ಭವಿಸ್ಬೇಕಲ್ವಾ. ಸೊ ಈ ತರ ಎಷ್ಟೊಂದು ಅವರು ತ್ಯಾಗ ಮಾಡಿರ್ತಾರೆ, ಅದಕ್ಕೋಸ್ಕರ ಒಂದು ಕಾಂಪೋಸಿಷನ್ ಅಂತ ಹೇಳ್ಬಿಟ್ಟು ಈ ತರ ಒಂದಿಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ. ಇದರಿಂದ ನಾವು 100% ಜೀವನ ಮಾಡ್ಬಿಡ್ಬಹುದು ಅನ್ನೋಷ್ಟೇನಲ್ಲ, ಏನೋ ಒಂದರ್ಧ ಅಷ್ಟೇನೆ. ಅದಕ್ಕೂ ನೀವು ಈ ತರ ಫ್ರೀ ಅನ್ನೋ ಟ್ಯಾಗ್ ಹಾಕ್ಬೇಡಿ. ಆರ್ಮಿ ಅವ್ರಿಗೆ ಆ ರೆಸ್ಪೆಕ್ಟ್ ಇಂದ ಕೊಟ್ಟಿರ್ತಾರೆ ಅಷ್ಟೇನೆ. ಕ್ಯಾಂಟೀನಿಂದ ಬಂದ್ವಿ, ಎಲ್ಲ ಐಟಮ್ ನಾವು ಅನ್ಕೊಂಡಿದ್ದು ಅರ್ಧ ಸಿಕ್ತು, ಅರ್ಧ ಸಿಗ್ಲಿಲ್ಲ. ಕೆಲವೊಂದ್ಸರಿ ಹಂಗಾಗುತ್ತೆ, ಅಲ್ಲೇನಿರುತ್ತೋ ಅದನ್ನ ತಗೊಂಡ್ಬರ್ಬೇಕಾಗತ್ತೆ. ನಮ್ಗೆ ಮೇನ್ ಏನ್ ತಗೋಬೇಕು ಅನ್ಕೊಂಡಿದ್ನೋ ಅದೇ ಸಿಗ್ಲಿಲ್ಲ. ಪ್ರೀತಮ್ನ ಮಲಗಿಸ್ದೆ.
ಪ್ರಗತಿ ಕೂಡ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಎಕ್ಸಾಮು ಆಗಲೇ ಈ ಮಂತ್ 28ಇಂದನೇ ಎಕ್ಸಾಮ್ಗೆ ಟೈಮ್ ಕೊಟ್ಬಿಟ್ಟಿದ್ದಾರೆ. ಅದೊಂದು ಭಯ ನಮಗೆ, ಅದನ್ನೇ ಹೇಳ್ತಾ ಇರೋದು, ಓದ್ಕೋ ಅಂತ. ಸೊ ಇವಾಗ ಏನೆಲ್ಲ ತಂದೆ ಅಂತ ತೋರಿಸ್ತೀನಿ ಕ್ಯಾಂಟೀನಲ್ಲಿ. ನಿಮ್ಗೊಂದು ಹೇಳ್ಬಿಡ್ತೀನಿ ನಮ್ಗೆ ಎಷ್ಟು ಬಿಲ್ ಆಯಿತು ಅಂತ, ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಫ್ರೀಯಾಗಿ ಕೊಡ್ತಾರಾ, ನಾವು ಇಷ್ಟಕ್ಕೆ ಎಷ್ಟು ಐಟಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈ ತಿಂಗಳು ಫೆಬ್ರವರಿ ಅಲ್ವಾ, ಫೆಬ್ರವರಿ 18ನೇ ತಾರೀಕು ಪ್ರೀತಮ್ಗೆ ಬರ್ತ್ಡೇ. 2 years ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಪ್ರತಿ ಸಲ ಟ್ರೆಂಡ್ಸು ಅಲ್ಲಿ ಇಲ್ಲಿ ತೊಗೊಂಡು ಬರ್ತಾ ಇದೆ. ಮತ್ತು ಒಂದು ಸರಿ ಹೊರಗಡೆ ತೊಗೊಂಡು ಬಂದಿದ್ದೆ ಬಟ್ಟೆ, ಆದರೆ ಅವ್ನಿಗೆ ನ್ಯೂ ಬೋರ್ನ್ ಬೇಬಿಯಲ್ಲಿ ಫಸ್ಟ್ ಕ್ರೈಲ್ ಬಟ್ಟೆ ತೊಗೊಂಡಿದ್ನ. ನನಗಿಷ್ಟ ಆಗಿತ್ತು, ಒಂಥರ ಚೆನ್ನಾಗಿತ್ತು. ಸೊ ಅದಕ್ಕೆ ಈ ಸರಿನೂ ಫಸ್ಟ್ ಕ್ರೈಯಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬುಕ್ ಮಾಡಿದೆ. ನನಗೆ ಈ ಶರ್ಟು ಇಷ್ಟ ಆಯಿತು, ಚೆಕ್ಸು. ಅವನಿಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫೋಲ್ಡ್ ಮಾಡಬೇಕು, ಕೈ ತೋಳು ಈ ಥರ ಇದೆ. ಇದು ಒಂದು ತಗೊಂಡೆ, ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತು ಇನ್ನೊಂದು ತಗೊಂಡಿದ್ದು ಈ ಥರ, ಇದು ಚೆನ್ನಾಗಿ ಅನಿಸ್ತು. ಸೊ ನೋಡೋಣ, ಯಾಕೆಂತಂದರೆ ಲಾಸ್ಟ್ ಟೈಮೆಲ್ಲ ಬರ್ತ್ಡೇ ದಿನ ತೊಗೊತೀವ. ಡ್ರೆಸ್ಸು ನನಗೇನೋ ಗೊತ್ತಿಲ್ಲ, ನನಗಿಷ್ಟ ಅಂತ ತೊಗೊತೀನಿ, ಅದು ಸೂಟೇ ಆಗ್ತಾ ಇರಲಿಲ್ಲ. ಸರಿ ಮುಂಚೆಗೆ ತೊಗೊಳ್ಳೋಣ, ಅಕಸ್ಮಾತ್ ಏನಾದರೂ ಹಂಗೆ ಸೆಟ್ ಆಗಲಿಲ್ಲ ಅಂತಂದರೆ ಬರ್ಡೇ ಒಳಗಡೆ ಇನ್ನೊಂದು ಡ್ರೆಸ್ ಚೆನ್ನಾಗಿರೋದು ನೋಡೋಣ ಅಂತ ಅಂದ್ಕೊಂಡೆ. ಸೊ ಇದೊಂದು ಮತ್ತು ಇದೊಂದು ತೊಗೊಂಡೆ. ನನಗೆ ಈ ಥರ ಫಾರ್ಮಲ್ ಡ್ರೆಸ್ ಅಂದರೆ ತುಂಬ ಇಷ್ಟ. ಅಂದರೆ ಈ ಥರ ರೆಡಿ ಆದರೆ ಗಂಡು ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನನ್ನ ಮಗನ್ನ ಈ ಥರನೇ ರೆಡಿ ಮಾಡೋದು. ಇದು 2 years ತೊಗೊಂಡಿರೋ ಪ್ಯಾಂಟ್ ನೋಡು, ಎಷ್ಟು ಉದ್ದ ಇದೆ ಅಲ್ಲ. ಇದೇನಾಗುತ್ತೆ ಇದೇ ಡೌಟು. ಇದಾಗಿಲ್ಲ ಅಂತ ಅಂದರೆ ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಪ್ಯಾಂಟ್ಗಳಿದ್ದಾವೆ, ಮಾಡಿದ್ರಾಯ್ತು. ಶರ್ಟ್ ಏನೋ ಚಿಕ್ಕನೇ ಇದೆ, 2 yearsದೇ ಇದು, 2 years 24 months. ಸೊ ಇದು ಬರ್ಡೇ ಡ್ರೆಸ್ಸು ಪ್ರೀತಮ್ಗೆ. ಗಂಡು ಮಕ್ಳಿಗೆ ಎಲ್ಲ ಸಿಂಪಲ್ ಆಗಿದ್ರೇ ಚಂದ ಅಲ್ವಾ. ಸೊ ಇದಿಷ್ಟು ತೊಗೊಂಡು ಬಂದೆ. ಆಮೇಲೆ ಇನ್ನೊಂದು ಹೇಳಬೇಕು, ಏನಂತಂದರೆ ಹೇಳ್ತೀನಿ. ಇದು ಇವಾಗ ಹೋಗಿದ್ನಲ್ಲ, ಏನೇನು ತೊಗೊಂಡ್ವಿ ಇಲ್ಲ ಇಷ್ಟಕ್ಕೆಲ್ಲ ಟೋಟಲ್ ನಮಗೆ ಬಿಲ್ ಬಂದುಬಿಟ್ಟು 4000 ಸಮಥಿಂಗ್ ಆಯಿತು. ಅಲ್ಲಿ ನಿನ್ನೆ ಪ್ರಗತಿ ಇದರಲ್ಲೇ ಏನು ಬಸ್ಸಲ್ಲೇ ಲಂಚ್ ಬಾಗ್ ಬಿಟ್ಟು ಬಂದುಬಿಟ್ಟಿದ್ರು. ನನ್ನ ಮಗಳು ಯಾವಾಗಾದ್ರೂ ಒಂದೊಂದು ಸರಿ ಹಂಗೆ ಮಾಡೋದು ಜಾಸ್ತಿ, ಎಷ್ಟು ಹೇಳಿದ್ರು. ಅದಕ್ಕೆ ನಾನು ಅಲ್ಲಿ ನೋಡಿದೆ, ಈ ಲಂಚ್ ಬಾಕ್ಸ್ ತುಂಬ ಇಷ್ಟ ಆಯಿತು. ಸ್ಪೂನು ಫೋರ್ಕು ಕೊಟ್ಟಿದ್ದಾರೆ. ಮತ್ತು ಇದು 3 box, ನನ್ನ ಮಗಳಿಗೆ 3 box ಬೇಕೇ ಬೇಕು. ಒಂದರಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಹಾಕಿರ್ತೀನಿ, ಒಂದರೊಳಗೆ ಸ್ನ್ಯಾಕ್ಸ್ ಏನಾದರೂ ಹಾಕಿರ್ತೀನಿ, ಇನ್ನೊಂದರೊಳಗಡೆ ಫ್ರೂಟ್ಸ್ ಅಂತೂ ಹಾಕಲೇಬೇಕು. ಇದು ನೋಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಇದು. ಇದರೊಳಗೆ 2 ಥರ ಕ್ಯಾಪ್ ಇತ್ತು. ಒಂದು ಈ ಥರ ಹಿಂಗೆ ಕ್ಲೋಸ್ ಮಾಡೋದು, ಮತ್ತು ಇನ್ನೊಂದು ಬರೀ ರಬ್ಬರಲ್ಲಿ ಹಿಂಗೆ ಕ್ಲೋಸ್ ಮಾಡೋದಿತ್ತು. ನಾನು ಇದೇ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಸ್ಟೀಲ್ ಅಲ್ವಾ, ಚೆನ್ನಾಗಿದೆ ನೋಡಿ ಅಲ್ಲ, ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನನಗೆ ಮಸ್ತ್ ಇಷ್ಟ ಆಯಿತು. ಅಕಸ್ಮಾತ್ ನಾವೆಲ್ಲಾದರೂ ಹೊರಗಡೆ ಹೋದರೆ ಪ್ರೀತಮ್ಗೆ ಏನಾದರೂ ಹಾಕ್ಕೊಂಡು ಹೋಗೋಕ್ಕೂ ಆಗುತ್ತೆ ಅಲ್ವಾ. ಚೆನ್ನಾಗಿದೆ, ಚಿಕ್ಕ ಬ್ಯಾಗು ಅಂತ ಹೇಳಿ ಇದನ್ನು ತೊಗೊಂಡೆ. ಇದು ತೊಗೊಂಡಿದ್ದೀನಿ ಡೈಪರು, ಯಾಕೆಂದರೆ ನಾನು ಯೂಸ್ ಮಾಡೋದು ಸಿಗಲಿಲ್ಲ. ಮೇನ್ ಒಂದು ಪ್ರಾಬ್ಲಮ್ ಏನು ಕ್ಯಾಂಟೀನಲ್ಲಿ ಅಂತಂದರೆ, ನಾವು ಯೂಸ್ ಮಾಡೋದು ಈ ಸರಿ ಹೋದಾಗಿರುತ್ತೆ, ನೆಕ್ಸ್ಟ್ ಟೈಮಲ್ಲಿ ಇರೋಲ್ಲ. ಆ ಥರ ಲಾಸ್ಟ್ ಟೈಮಲ್ಲಿ ಸಿಕ್ಕಿತ್ತು, ಈ ಟೈಮಲ್ಲಿ ಸಿಕ್ಕಿದ್ದಿಲ್ಲ. ಪ್ರೀತಮ್ಗೆ ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ಇದನ್ನು. ಪಾಟಿ ಟ್ರೈನಿಂಗ್ ಬಗ್ಗೆ ವಿಡಿಯೋ ಕೇಳ್ತಾ ಇದ್ರಿ, ಅವ್ನಿಗೆ ಇವಾಗ 2 years. ಸೊ ನಾನು ಪಾಟಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಅದು ಆದಮೇಲೆ ನಾನು ಅದರದ್ದು ಹೆಂಗಿತ್ತು, ಹೆಂಗೆ ಶುರು ಮಾಡಿದ್ವಿ, ಯಾವಾಗಿಂದ ಶುರು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಪಾಟಿ ಟ್ರೈನಿಂಗ್ ಬಗ್ಗೆ. ತುಂಬ ಜನ ಕೇಳಿದ್ರಿ. ಈಗ ಪ್ರೀತಮ್ಗೆ ಏನಂತ ಅಂದರೆ ಟೈಮ್ ಕರೆಕ್ಟಾಗಿ ಹೋಗೋದೆಲ್ಲ ಗೊತ್ತಾಗುತ್ತೆ. ಬಟ್ ಕೆಲವೊಂದು ಸರಿ ನಾವು ಏನಾದರೂ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂತ ಅಂದಾಗ ಮಾತ್ರನೇ ಅವನು ಎಲ್ಲಂದ್ರಲ್ಲಿ ಮಾಡೋದು. ಇಲ್ಲ ಅಂತಂದರೆ ನಾನು ಮನೆಯಲ್ಲಂತೂ ಡೈಪರ್ ಯೂಸ್ ಮಾಡಲ್ಲ, ಬೆಡ್ ಟೈಮಲ್ಲಂತೂ ಅವ್ನು ಸುಸು ಮಾಡೋದೇ ಇಲ್ಲ. ಅದೆಲ್ಲ ಏನಿಲ್ಲ. ಇವಾಗ ಹೊರಗಡೆ ಹೋದಾಗ ಈ ಥರ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ, ಔಟ್ಸೈಡ್ ಹೋದಾಗ ಅವ್ರಿಗೂ ಗೊತ್ತಾಗಲ್ಲ ಹೇಳೋದಕ್ಕೆ, ನಮಗೂ ಗೊತ್ತಾಗಲ್ಲ. ಅದಕ್ಕೆ ಸೊ ಇದಾದಮೇಲೆ ಬೇಸಿಕ್ಕಾಗಿ ಏನೇನು ಬೇಕೋ ಅಂಥವನ್ನೆಲ್ಲ ತೊಗೊಂಡು ಬಂದಿದ್ದೆ. ಇದು ಮೇಯ್ನ್ ಬಂದು ನಮ್ಮದು ಪಾತ್ರೆ ತೊಳೆಯೋ ಸಿಂಕಲ್ಲಿ ಇದು ಸ್ಟೇನರು ಗೊತ್ತಿಲ್ಲದಲ್ಲೇ ಯಾರೋ ಡಸ್ಟ್ಬಿನಲ್ಲಿ ಹಾಕಿಬಿಟ್ಟಿದ್ರು. ಅವತ್ತಿಂದ ಇದ್ದಿದ್ದಿಲ್ಲ, ಇದು ಬೇಕೇ ಬೇಕಿತ್ತು. ಎಲ್ಲಿ ಹುಡ್ಕಿದ್ರು ಸಿಗಲಿಲ್ಲ ನನಗೆ, ಈ ಥರ ಸಿಗಲಿಲ್ಲ. ನಮ್ಮ ಕ್ಯಾಂಟೀನಲ್ಲೇ ತೊಗೊಂಡು ಬಂದಿದ್ದು. ಅಮೆಝಾನಲ್ಲಿ ಸಿಗುತ್ತೆ ಅನಿಸುತ್ತೆ, ಬಟ್ ಇದೇನೋ ನನಗೆ ಅಲ್ಲೇ ಇಷ್ಟ ಆಯಿತು. ಸರಿ ಅಲ್ಲೇ ಥರನ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಥರ ವಾಷಿಂಗ್ ಮಿಷಿನ್ನಲ್ಲಿ ಯೂಸ್ ಮಾಡೋ ಅಂಥದ್ದು. ಆಮೇಲೆ ಇದು ನಾರ್ಮಲ್ ಎಲ್ಲನೂ ಸಿಗುತ್ತೆ. ಇದು ಲೈಝೋಲು. ನಾನು ಇದೊಂದು ಆಮ್ಲಾ ಕ್ಯಾಂಡಿ ಒಂದು ತೊಗೊಂಡೆ, ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ತೊಗೊಂಡಿದ್ದೀನಿ. ಸೊ ಜಾಸ್ತಿ ಏನಿಲ್ಲ, ನಾವು ಇವಾಗ ಸದ್ಯಕ್ಕೆ ನಮ್ಮದೇ ಶಾಪ್ ಇರೋದ್ರಿಂದ
ಮೇನ್ ಐಟಮ್ಸ್ ಅಷ್ಟೇ ತೊಗೊಂಡು ಬರ್ತೀವಿ. ಸೊ ಇಷ್ಟೇ ತಂದಿರೋದು. ಇಷ್ಟಕ್ಕೆ ನಾವು 4,000 ರೂಪಾಯಿ ಕೊಟ್ಟಿದ್ದೀವಿ. ಮಿಕ್ಸಿ ಒಂದು ಇದು ಮತ್ತು ಇದೊಂದಿಷ್ಟು ಐಟಮು. ಮಿಕ್ಸಿ ಎಲ್ಲ ಸಾರಿ ಮಿಕ್ಸಿ ಎಲ್ಲ ಅದು ಕುಕ್ಕರ್ ಏನಾಯಿತು ಅಂತಂದರೆ 10 ಲೀಟ್ರ್ ಕುಕ್ಕರ್ ಬೇಕಿತ್ತು. ನಮ್ಗೆ 10 ಲೀಟ್ರ್ ಕುಕ್ಕರ್ ಸಿಗಲಿಲ್ಲ. ಇದು ಕೂಡ ಹಾಳಾಗಿತ್ತಲ್ಲ, ಸರಿ ಇದೊಂದು ಸೈಜ್ ತಗೋ, ನೆಕ್ಸ್ಟ್ ಟೈಮ್ ಈ ಮಂತ್ ಎಂಡಿಂಗಲ್ಲಿ ಸಿಗುತ್ತೆ ಅಂತ ಅಂದರು. ಸರಿ ಅವಾಗಲೇ ತರೋಣ ಅಂತ ಅಂದ್ಕೊಂಡೆ. ಸ್ನ್ಯಾಕ್ಸ್ ಐಟಮ್ ಸಿಕ್ಕಾಪಟ್ಟೆ ಸಿಗುತ್ತೆ ಈ ಥರ, ಜಾಸ್ತಿವೇ ಸಿಗೋದು. ನಾನು ತಂದು ಮಡಗೋದು ಮುಖ್ಯ ಅಲ್ಲಲ್ಲ, ತಂದ ತಕ್ಷಣ ಮಕ್ಕಳು ಅದನ್ನು ಖಾಲಿ ಮಾಡ್ತಾರೆ. ಸುಮ್ಮನೆ ಯಾಕೆ ಅದನ್ನು ಆದಷ್ಟು ಅಂಥವನ್ನ ಅವಾಯ್ಡ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಇಟ್ಟರೆ ಸಾಕು. ನಾನು ಯಾವಾಗಲೇ ಕ್ಯಾಂಟೀನ್ಗೆ ಹೋದೋನು 2 ಬಿಸ್ಕೆಟ್ ಪ್ಯಾಕೆಟ್ ತರೋದು, ಅದು ಶುಗರ್ ಫ್ರೀನೋ ಅಥವಾ ಈ ಥರ 2 ಥರದ್ದು. ಇಲ್ಲ ಅಂತಂದರೆ ಈ ಥರದ್ದು ಒಂದು ಮಿಕ್ಸ್ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಏನಾದರೂ ತೊಗೊಂಡು ಬಂದಿರ್ತೀನಿ. ಸೊ ಐಟಮ್ ಎಲ್ಲ ಎತ್ತಿಟ್ಟೆ. ಆಮೇಲೆ ನಿಮಗೆ ಒಂದು ಏನೋ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಇವತ್ತು ತೋರಿಸೋದಕ್ಕೆ ಡೌಟ್ ಅನಿಸುತ್ತೆ. ಏನು ಗೊತ್ತಾ, ಲಾಸ್ಟ್ ನಾನು ನಿಮಗೆ ಇದೆಲ್ಲ ಮಾಡಿಸಿದಾಗ ಹೇಳಿದೆ ಅಲ್ವಾ, ಇಲ್ಲಿ ಪಾರಿವಾಳ ಮೊಟ್ಟೆ ಇಟ್ಟಿದೆ ಅಂತ ಹೇಳ್ಬಿಟ್ಟು. ಮೊಟ್ಟೆ ಇಟ್ಟ ಮೇಲೆ ಮರಿ ಆಗುತ್ತೆ. 2 ಮೊಟ್ಟೆನೂ ಕೂಡ ಮರಿ ಆಗಿದೆ. ಬೆಳಗ್ಗೆ ಹೊರಗಡೆ ಹೋಗಿತ್ತು, ಅವಾಗ ನಾನು ನೋಡಿದೆ. ಬಟ್ ಇವಾಗ ನೋಡೋಣ ಅಂತ ಸೌಂಡ್ ಮಾಡಿದ್ರೆ ಅದು ಹೋಗೋದೇ ಇಲ್ಲ. ಏನು ಮಾಡಿದ್ರು ಹೋಗ್ತಾ ಇಲ್ಲ. ಅದು ಮರಿನ್ ಬಿಟ್ಟು ಜಗ್ಗಲ್ಲ, ಅದು ಹೋದಾಗ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಟೈಮ್ ಅದೇನಾದರೂ ಹೋದ್ರೆ ನಾನು ವಿಡಿಯೋ ಕ್ಲಿಪ್ ತೆಗೆದು ಇಟ್ಕೊಂಡಿನಿ. ಅದೊಂಥರ ನಿಜವಾಗ್ಲೂ ಕ್ಯೂಟಾಗಿ ಚೆನ್ನಾಗಿದೆ. ಒಂದು ಮರಿ ಆಗಿತ್ತು, ಇನ್ನೊಂದು ಮೊಟ್ಟೆ ಹಂಗೆ ಇತ್ತ, ಅದೆಲ್ಲ ಹೋಗಿತ್ತು. ಅವಾಗ ನಾನು ನೋಡೋಣ ಇರು ಆಗಿದೆಯಾ ಅಂತ ಮೇಲೆ ಹತ್ತು ನೋಡಿದೆ, ಮರಿ ಆಗಿದೆ. ಬಹುಶಃ 2 ಮರಿ ಆಗಿರ್ಬೇಕು, ಅದಕ್ಕೆ ಅದು ಹೋಗ್ತಾ ಇಲ್ಲ. ಏನು ಮಾಡಿದ್ರು ಜಗತ್ತಾನೆ ಇಲ್ಲ. ಅವರಮ್ಮ ನಮಗೆ ಕೋಪ ಮಾಡ್ಕೊಂಡು ನೋಡ್ತಾ ಇದೆ. ಸರಿ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಪ್ರಗತಿಗೆ ತೋರಿಸ್ಬೇಕು. ಪ್ರಗತಿ ರಿಕ್ವೆಸ್ಟ್ ಮೇಲೆ ಅದು ಅಲ್ಲಿದ್ದು ಮರಿ ಆಗ್ಬಿಡ್ಲಿ ಮಮ್ಮಿ, ಪ್ಲೀಸ್ ಮಮ್ಮಿ ತೆಗಿಬೇಡಿ ಮಮ್ಮಿ ಅಂತ. ಅದೊಂದು ಸರಿ ಅಷ್ಟೇ. ಅದಾದಮೇಲೆ ಫುಲ್ಲು ಇಲ್ಲಿ ಗಿಡ ಹಾಕ್ಸೋದಿದೆ. ಅದಕ್ಕೋಸ್ಕರ ನಾನು ಗಿಡ ಸಹ ತಂದಿಲ್ಲ. ಮತ್ತೆ ಅಲ್ಲಿ ಗಿಡ ಎಲ್ಲ ಹಾಳಾಗುತ್ತೋ ಅಂತ ಹೇಳ್ಬಿಟ್ಟು ಅದು ಹೋದ್ಮೇಲೆ, ಮರಿ ಕರ್ಕೊಂಡು ಹೋದ್ಮೇಲೆ ಇಲ್ಲೊಂದು ಸ್ವಲ್ಪ ಫುಲ್ಲು ಗಿಡಗಳನ್ನೆಲ್ಲ ಸೆಟ್ ಮಾಡೋದಿದೆ. ಅದನ್ನು ಮಾಡ್ಕೋತೀನಿ. ಮಾತ್ರ ಮರಿ ಸಖತ್ತಾಗಿದ್ದಾವೆ. ಪಾರಿವಾಳದ ಮರಿ 2 ಮೊಟ್ಟೆ ಇಟ್ಟಿತ್ತು. 2 ಮರಿನೂ ಚೆನ್ನಾಗಿ ಬಂದಿದೆ. ಇವಾಗ ಹೋಗ್ಲಿ, ಸ್ವಲ್ಪ ರೆಕ್ಕೆ ಬಂದು ಹಾರ್ಕೊಂಡು ಹೋಗೋ ತನಕ ಅಲ್ಲೇ ಇರಲಿ. ಪ್ರೀತಮ್ ಸಂಜೆ ಮಲಗಿದ್ದಾನೆ ಇವಾಗ. ಏನು ಅಡುಗೆನೂ ಮಾಡೋಂಗಿಲ್ಲ ಇದೆ. ಸೊ ಹಾಗೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಯಾಕೆ ರೆಸಿಪೀಸ್ನ ಹಾಕ್ತಾ ಇಲ್ಲ ಅಂತ ಕೂಡ ಕೇಳ್ತಾ ಇದ್ರಿ. ಸ್ವಲ್ಪ ಒಂದು 6 ಮಂತ್ಸಿಂದ ನನಗೂ ಕೂಡ ಆಗ್ತಾ ಇಲ್ಲ, ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ವ್ಲಾಗ್ಸ್ಗಳು ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ರೆಸಿಪೀಸ್ಗಳನ್ನ ಕೂಡ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ನನಗೆ ಇಷ್ಟ ಆಗುವಂಥದ್ದು, ಉಪಯೋಗಕ್ಕೆ ಬರುವಂತಹ ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪೀಸ್ಗಳನ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ ನಾನು ಬೇಗ ಮಾಡೋದ್ರಿಂದ ಶೂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಇನ್ಮೇಲೆ ಲಂಚ್ ಬಾಕ್ಸ್ ರೆಸಿಪೀಸ್ನ ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಗತಿಗೆ ನಾನು ಎಲ್ಲ ಯಾವ್ಯಾವ ಥರ ಮಾಡಿದ್ದೀನಿ ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಸಮಯ ಬೇಕಷ್ಟೇ, ಎಲ್ಲ ಸೆಟಲ್ಡ್ ಆಗ್ತಾ ಇದೆ ಇವಾಗ. ನೆಕ್ಸ್ಟ್ ಟೈಮಿಂದ ಬೆಟರ್ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಕೂಡ. ಹಾಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎಂಡ್ ಮಾಡೋಕ್ಕೂ ಮುಂಚೆಗೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಪ್ರೀತಮ್ ಬರ್ತಡೆಗೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಸೊ ಏನು ಅಂತ ಅಂದರೆ ಬೇರೆ ಪ್ಲ್ಯಾನೇ ಇತ್ತು, ಬಟ್ ಅದೆಲ್ಲ ಇದ್ದಿದೆ. ಈ ಸರಿ ಆ ಥರ ಸೆಲೆಬ್ರೇಟ್ ಮಾಡೋದಕ್ಕಿಂತ 3 ವರ್ಷ ಆಯಿತು ನಾನು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸೊ ನನ್ನನ್ನು ತುಂಬ ಇಷ್ಟಪಟ್ಟು ನನ್ನ ಮನೆಯವರೇ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಕಾಳಜಿ ಕೊಟ್ಟಿದ್ದೀರಾ. ನನಗೆ ನೋವಾದಾಗ ಸಮಾಧಾನ ಹೇಳಿದ್ದೀರಾ. ನನ್ನ ಖುಷಿ ಆದಾಗ ನೀವು ಕೂಡ ಆ ಖುಷಿನ ಪಾಲ್ಗೊಂಡಿದ್ದೀರಾ, ಅಂದರೆ ನೀವು ಖುಷಿ ಪಟ್ಟಿದ್ದೀರಾ. ಸೊ ನನ್ನ ಜೊತೆಯಾಗಿ 3 ವರ್ಷದಿಂದ ನೀವು ಕೂಡ ನನ್ನ ಜೊತೆಲಿದ್ದೀರಾ. ಬಟ್ ನನಗೆ ಎಷ್ಟೋ ಜನ ಸಪೋರ್ಟ್ ಇದೆ. ಅವ್ರಿಗೆ ಎಲ್ಲರಿಗೂ ಕೂಡ ಏನೋ ಸರ್ಪ್ರೈಸ್ ಅಂತೂ ಕೊಡೋಕ್ಕಾಗಲ್ಲ. ನನಗೆ ಸಾಧ್ಯವಾದಷ್ಟು ಜನಗಳಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಈ ಸರಿ ಪ್ರೀತಮ್ ಬರ್ತಡೇ ಒಂದು ಖುಷಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದರದ್ದು ಪ್ಲ್ಯಾನ್ ಇನ್ನೂ 100% ಆಗಿಲ್ಲ. ಬಟ್ ನಾನು ಒಂದು ಗಿವ್ ಅವೇ ಅಂತ ಮಾಡ್ತೀನಿ. ಒಂದು 15 ಜನಕ್ಕೆ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಅದು ಬರ್ತಡೇ ದಿನ ನಾನು ಅಂದ್ಕೊಂಡೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಏನಾದರೂ ಮಾಡಬೇಕು ಅಂತ. ಆಮೇಲೆ ಅನ್ನಿಸ್ತು ನನಗೋಸ್ಕರ ಅಂತ ಎಷ್ಟೊಂದು ಜನ ಇದ್ದಾರಲ್ವಾ, ಸೊ ಅವ್ರಿಗೆ ನಾನು ಇದುವರೆಗೂ ಏನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ಸರಿ ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡೆ. ಅದು ಏನು ಕೊಡಬೇಕು, ಹೇಗೆ ಕೊಡಬೇಕು ನಿಜವಾಗ್ಲೂ ನನಗೆ ಏನೂ ಗೊತ್ತಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಅದಕ್ಕೆ ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಮಾತಾಡಿ ಯಾವ ಥರ ಅದನ್ನು ತಲುಪಿಸ್ಬೇಕು, ಹೇಗೆ ನಾನು ಗಿಫ್ಟ್ನ ಸೆಲೆಕ್ಟ್ ಮಾಡಲಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರ ಇದೆ, ಅಷ್ಟರೊಳಗೆ ನನಗೆ ಮೇನ್ ಕೆಲಸನೇ ಈ ಒಂದು
ನಿಮಗೆ ನಾನು ಅನ್ಕೊಂಡಂಗೆ ಒಂದು ಸರ್ಪ್ರೈಸನ್ನು ರೀಚ್ ಮಾಡೋದು. ಸೊ ಆದಷ್ಟು ಬೇಗ ನಾನು ಯಾವ ಥರ ಗಿವ್ ಅವೇ ಮಾಡ್ತಾ ಇದ್ದೀನಿ, ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜಾಸ್ತಿ ಕಷ್ಟ ಅಂತೂ ಏನೂ ಇರೋದಿಲ್ಲ. ನಾನು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಏನಾದರೂ ಒಂದು ಪ್ರೊಸೀಜರನ್ನು ಯೋಚನೆ ಮಾಡ್ತಾ ಇದ್ದೀನಿ, ಹೇಗೆ ಸೆಲೆಕ್ಟ್ ಮಾಡಿಕೊಡ್ಬೇಕು 15 ಜನನ ಅಂತ. ಸೊ ಇದೇ ಥರ ನಾನು ಮುಂದೆ ಮಾಡ್ತೀನಿ. ನನಗೆ ಸ್ಪೆಷಲ್ ಡೇ ಅನ್ನುವಾಗೆಲ್ಲ ನನ್ನ ವ್ಯೂವರ್ಸ್ಗೆ ಏನಾದರೂ ಸರ್ಪ್ರೈಸ್ನ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದೆನೂ ಕೂಡ ಕೊಡ್ತೀನಿ. ಈಗ ಸದ್ಯಕ್ಕೆ ಇದು ಫಸ್ಟ್ ಟೈಮ್ ಅಲ್ವಾ, ಹೇಗೆ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅದರಿಂದ ಹೇಗೆ ಮಾಡೋದು ಪ್ರೊಸೀಜರ್ ಅನ್ನೋದೊಂದು ನಾನು ತಿಳ್ಕೊಬೇಕು. ಬಟ್ 15 ಜನಕ್ಕಂತೂ ನನ್ನ ಮಗನ ಬರ್ತಡೇ ಸ್ಪೆಷಲ್ ಗಿಫ್ಟ್ ಕೂಡ ರೀಚ್ ಮಾಡಿಸ್ತೀನಿ, ಅಂದರೆ ಕೊಡ್ತೀನಿ. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.